ಶರಣರ ನಾಡು ಬಸವಕಲ್ಯಾಣದಲ್ಲಿನ ವಿಶ್ವಗುರು ಬಸವೇಶ್ವರರ ಆದರ್ಶಗಳ ಸಂಕೇತವಾದ ವಿಶ್ವಗುರು ಬಸವೇಶ್ವರರ ದೇವಸ್ಥಾನದ ಜೀರ್ಣೋದ್ಧಾರಗೊಂಡ ಕಟ್ಟಡವನ್ನು ಹಾರ್ಕೋಡ್ ಮಠದ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಲವು ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದರು. ನಂತರ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ಅವರು ವಿಶ್ವಗುರು ಬಸವಣ್ಣನವರ ಸಮಾನತೆ, ಶ್ರಮ, ದಾಸೋಹ ಹಾಗೂ ಮಾನವೀಯ ಮೌಲ್ಯಗಳು ಇಂದಿಗೂ ಕೂಡ ಸಮಾಜಕ್ಕೆ ಶಾಶ್ವತ ದಾರಿ ತೋರಿಸುತ್ತಿವೆ. ದೇವಸ್ಥಾನಗಳ ಜೀರ್ಣೋದ್ಧಾರವು ಕೇವಲ ಕಟ್ಟಡ ನಿರ್ಮಾಣವಲ್ಲ, ಬದಲಿಗೆ ಅದು ನಮ್ಮ ಸಾಂಸ್ಕೃತಿಕ ಪರಂಪರೆ, ಶರಣ ಸಂಸ್ಕೃತಿ ಮತ್ತು ಸಾಮಾಜಿಕ ಏಕತೆಯನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವಂತಹ ಮಹತ್ವದ ಕಾರ್ಯವಾಗಿದೆ ಎಂದು ತಿಳಿಸಿದರು. ಶರಣರ ನಾಡಾದ ಬಸವಕಲ್ಯಾಣದಲ್ಲಿ ಈ ಕಾರ್ಯದಿಂದ ಧಾರ್ಮಿಕ, ಸಾಂಸ್ಕೃತಿಕ, ಪ್ರವಾಸೋದ್ಯಮಕ್ಕೂ ಕೂಡ ಹೊಸ ಉತ್ತೇಜನ ದೊರಕಲಿದೆ. ಇನ್ನು ಬಸವೇಶ್ವರರ ಆದರ್ಶಗಳನ್ನು ಜನಜೀವನಕ್ಕೆ ಇನ್ನಷ್ಟು ಸಮೀಪಿಸುವ ನಿಟ್ಟಿನಲ್ಲಿ ಸರ್ಕಾರ ಅಗತ್ಯ ಸಹಕಾರವನ್ನು ಸದಾ ನೀಡಲಿದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹುಲ್ಸೂರು ಶ್ರೀಗಳು ಸೇರಿ ಹಲವು ಪರಮ ಪೂಜ್ಯರು ಹಾಗೂ ಶಾಸಕ ಶರಣು ಸಲ್ಗಾರ್ ಸೇರಿ ಹಲವು ರಾಜಕೀಯ ನಾಯಕರು ಕೂಡ ಉಪಸ್ಥಿತರಿದ್ದರು.